ನಮಸ್ಕಾರ ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ನಾವು ನೋವು ನಿವಾರಕ ಹೆಚ್ಚಾಗಿ ಬಳಸುವ ನೆಪ್ರೋಜನ್ 500 ಅಥವಾ ನೆಪ್ರೋಕ್ಸನ್ ಮಾತ್ರೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ. ಇದು ಯಾವ ನೋವುಗಳಿಗೆ ರಾಮಬಾಣ, ಇದನ್ನು ಹೇಗೆ ತೆಗೆದುಕೊಳ್ಳಬೇಕು ಮತ್ತು ಇದರ ಅಡ್ಡ ಪರಿಣಾಮಗಳೇನು ಎಂಬುದನ್ನು ಈ 2 ನಿಮಿಷದ ವಿಡಿಯೋದಲ್ಲಿ ನೋಡೋಣ. ನೆಪ್ರೋಜನ್ 500 ಎಂಬುದು ಒಂದು NSAID ಅಂದರೆ ನಾನ್ ಸ್ಟೀರಾಯ್ಡಲ್ ಆ್ಯಂಟಿ ಇನ್ಫ್ಲಾಮೇಟರಿ ಡ್ರಗ್. ಇದರಲ್ಲಿರುವ ಮುಖ್ಯ ಅಂಶ ನೆಪ್ರೋಕ್ಸನ್. ಇದು ದೇಹದಲ್ಲಿ ನೋವು ಮತ್ತು ಉರಿಯೂತಕ್ಕೆ ಕಾರಣವಾಗುವ ಹಾರ್ಮೋನ್ಗಳನ್ನು ತಡೆಯುವ ಮೂಲಕ ಕೆಲಸ ಮಾಡುತ್ತದೆ. ಇದನ್ನು ಈ ಕೆಳಗಿನ ಸಮಸ್ಯೆಗಳಿಗೆ ಬಳಸಲಾಗುತ್ತದೆ: ಕೀಲು ನೋವು, ಊತ ಕಡಿಮೆ ಮಾಡಲು, ತೀವ್ರವಾದ ತಲೆನೋವು ನಿವಾರಣೆ, ಮುಟ್ಟಿನ ನೋವು, ಮಹಿಳೆಯರಲ್ಲಿ ಮುಟ್ಟಿನ ಸಮಯದಲ್ಲಿ ಆಗುವ ಹೊಟ್ಟೆ ನೋವಿಗೆ, ಸ್ನಾಯು ನೋವು, ಬೆನ್ನು ನೋವು, ಕುತ್ತಿಗೆ ನೋವು ಅಥವಾ ಕ್ರೀಡಾ ಗಾಯಗಳಿಗೆ, ಹಲ್ಲು ನೋವು ಮತ್ತು ಶಸ್ತ್ರಚಿಕಿತ್ಸೆಯ ನಂತರ ನೋವು. ಮಾರುಕಟ್ಟೆಯಲ್ಲಿ ಇದು ಕೇವಲ ನೆಪ್ರೋಜನ್ ಹೆಸರಲ್ಲದೆ ಬೇರೆ ಹೆಸರಲ್ಲೂ ಲಭ್ಯವಿದೆ: ನೆಪ್ರೋಕ್ಸನ್ 500, ನೆಪ್ರಾ-ಡಿ, ನೆಪ್ರೋವೆಲ್, ನೆಪ್ರೋಕ್ಸನ್ 500 ಇಂತಹ ಬ್ರಾಂಡ್ ನೇಮ್ಗಳು ಇದ್ದಾವೆ. ಈ ಮಾತ್ರೆಯನ್ನು ಯಾವಾಗಲೂ ಆಹಾರ ಸೇವಿಸಿದ ನಂತರವೇ ತೆಗೆದುಕೊಳ್ಳಬೇಕು. ಖಾಲಿ ಹೊಟ್ಟೆಯಲ್ಲಿ ಸೇವಿಸಿದರೆ ಹೊಟ್ಟೆಯಲ್ಲಿ ಅಸಿಡಿಟಿ ಅಥವಾ ಅಲ್ಸರ್ ಆಗುವ ಸಾಧ್ಯತೆಯಿರುತ್ತದೆ. ಡೋಸೇಜ್: ಸಾಮಾನ್ಯವಾಗಿ ದಿನಕ್ಕೆ 1 ಅಥವಾ 2 ಬಾರಿ ತೆಗೆದುಕೊಳ್ಳಲಾಗುತ್ತದೆ, ಆದರೆ ನಿಮ್ಮ ವೈದ್ಯರು ಸೂಚಿಸಿದ ಡೋಸ್ ಮಾತ್ರ ಪಾಲಿಸಿ. ಕೆಲವರಿಗೆ ಇದರಿಂದ ಅಡ್ಡಪರಿಣಾಮಗಳು ಆಗಬಹುದು: ಹೊಟ್ಟೆ ನೋವು, ಎದೆಯುರಿ, ವಾಕರಿಕೆ, ತಲೆತಿರುಗುವಿಕೆ ಮತ್ತು ಅರೆ-ನಿದ್ರಾವಸ್ಥೆ. ಗಮನಿಸಿ, ಹೃದಯ ಸಂಬಂಧಿ ಕಾಯಿಲೆ ಇರುವವರು, ಕಿಡ್ನಿ ಸಮಸ್ಯೆ ಇರುವವರು ಮತ್ತು ಗರ್ಭಿಣಿಯರು ಈ ಮಾತ್ರೆಯನ್ನು ವೈದ್ಯರ ಸಲಹೆಯಿಲ್ಲದೆ ತೆಗೆದುಕೊಳ್ಳಬಾರದು. ನೋಡಿದ್ರಲ್ಲ ಸ್ನೇಹಿತರೆ, ನೆಪ್ರೋಜನ್ 500 ಬಗ್ಗೆ ಮಾಹಿತಿ. ಯಾವುದೇ ಔಷಧಿಯನ್ನಾದರೂ ವೈದ್ಯರ ಚೀಟಿ ಇಲ್ಲದೆ ಬಳಸಬೇಡಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಧನ್ಯವಾದಗಳು.